ಹಾಯ್. ಏನು ಗೊತ್ತಾ, ಎದ್ದಿದ್ದು ಲೇಟ್ ಆಗಿರೋದ್ರಿಂದ ಹೊರಗಡೆ ತಿನ್ಕೊಂಡು ಕಾಯಕವೇ ಕೈಲಾಸ ಅಂದ್ಕೊಂಡು ಆಫೀಸಿಗೆ ಬಂದು ಪಟ ಲ್ಯಾಪ್ಟಾಪ್ ಓಪನ್ ಮಾಡಿ ನನ್ನ ಕಾಯಕನ ಸ್ಟಾರ್ಟ್ ಮಾಡ್ಕೊಂಡೆ. ಊಟ ಆದಮೇಲೆ ವಾಕಿಂಗ್ ಮಾಡೋದು ಒಂಥರ ಪದ್ಧತಿ ಆಗಿಬಿಟ್ಟಿದೆ. ನಾವು ಪ್ರತಿದಿನ ವಾಕಿಂಗ್ ಬರುವಾಗ ಈ ನಾಯಿಗಳು ವಾಕಿಂಗ್ ಬಂದಿರುತ್ತೆ. ಆದರೆ ಏನು ವಿಪರ್ಯಾಸ ಅಂದರೆ ಈ ನಾಯಿಗಳು ನೋಡ್ಕೊಳಕ್ಕೆ 2 ಜನ ಬಂದಿರ್ತಾರೆ. ಈ ನಾಯಿಗಿರೋ ಬೆಲೆ ಮನುಷ್ಯರಿಗಿಲ್ವಲ್ಲ ಅಂದ್ಕೊಂಡು ನಕ್ಕೊಂಡು ನಾವು ಬಂದ್ವಿ. ಇನ್ನೂ ಒಂದೇನಂದರೆ, ಮೊನ್ನೆ ನನಗೆ ಒಂದು ಟ್ರೈನಿಂಗ್ ಆಯಿತು. ಅದರಲ್ಲಿ ಎರರ್ ಆ್ಯಂಡ್ ವೈಲೇಷನ್ ಡಿಫರೆನ್ಸ್ ಹೇಳಿದ್ರು. ಅದು ರಿಲೇಟೆಡ್ ವರ್ಕ್ ಆಗಿದ್ರು ಅದು ಹೇಗೆ ಜೀವನಕ್ಕೂ ಕೂಡ ಅಪ್ಲೈ ಆಗುತ್ತೆ ಅಂದ್ರೆ, ಎರರ್ ಅಂದ್ರೆ ನಮ್ಗೆ ಗೊತ್ತಾಗ್ದೇನೆ ನಾವು ಮಾಡೋ ತಪ್ಪು. ವೈಲೇಷನ್ ಅಂದ್ರೆ ನಾವು ಗೊತ್ತಿದ್ರು ಅದ್ರ ಪರಿಣಾಮ ಗೊತ್ತಿದ್ರು ಮಾಡ್ತೀವಲ್ಲ, ಅದು ವೈಲೇಷನ್. ಫಾರ್ ಎಕ್ಸಾಂಪಲ್, ನಾನು ಟ್ರಾಫಿಕ್ ಸಿಗ್ನಲ್ ರೆಡ್ ಬಿದ್ದಿರೋದು ನೋಡಿರಲ್ಲ, ಪಾಸ್ ಆದೆ, ಅದು ಎರರ್. ಬಟ್ ಅದೇ ಟ್ರಾಫಿಕ್ ಸಿಗ್ನಲ್ ಬಿದ್ದಿರೋದು ನೋಡಿದ್ರು ಬರ್ತೀವಲ್ಲ, ಅದು ವೈಲೇಷನ್. ಟ್ರೈನಿಂಗ್ ಎಂಡ್ ಅಲ್ಲಿ ಹೇಳಿದ್ರು, ಎರರ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಬಟ್ ನಾಟ್ ವೈಲೇಷನ್. ಸೊ ನಿಮಗೂ ಈ ಥಾಟು ರಿಲೇಟಬಲ್ ಆಗ್ಬೋದು, ಯೋಚನೆ ಮಾಡಿ. ಓಕೆ, ಬಾಯ್.